पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮೀದೇವಿ ಕನಕಾಚಲ ಭಟ್ಟರ ಹತ್ತಿರ ಮಗನ ನೆನಪು ಎಷ್ಟು ಕಾಡುತ್ತಿದೆ ಎಂಬ ವಿಷಯವನ್ನು ಹೇಳುತ್ತಿರುವ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಇಲ್ಲಿನ ಪುರೋಹಿತ ವೃತ್ತಿ, ಪಾಠ ಪ್ರವಚನದಲ್ಲಿ ಸದಾ ತೊಡಗಿರುವ ನೀವು ಹೆಚ್ಚಿನ ಸಮಯ ಮನೆಯ ಹೊರಗೆ ಕಳೆಯುವಿರಿ. ಹೆಚ್ಚಿನ ಕೆಲಸದ ಒತ್ತಡದಲ್ಲಿ ಮಗನ ನೆನಪು ಬಾರದಿರಲು ಸಾಕು. ಆದರೆ ನನಗೆ ರಾಜಾಶ್ರಯದ ಶ್ರೀಮಂತ ಬದುಕೊಂಡಿದ್ದ ಆ ವಿಜಯನಗರದ ದಿನಗಳು ಕಾಡುವುದಿಲ್ಲ. ನಿರಾಶ್ರಿತರಾಗಿ ಕುಂಭಕೋಣ ಸೇರಿದ ಆ ದೀನ ಸ್ಥಿತಿಯೂ ಸ್ಮೃತಿಪಟದಲ್ಲಿಲ್ಲ. ಆದರೆ ಮಗನಿಂದ ದೂರವಾಗಿ ಬದುಕನ್ನು ದೂಡಬೇಕಾದ ಇಂದಿನ ಸ್ಥಿತಿಯಲ್ಲಿ ತಿಮ್ಮಣ್ಣನ ನೆನಪು ಮಾತ್ರ ಎಂದು ದುಃಖಿಸುತ್ತಾ, ಏನು ಇಲ್ಲದಿದ್ದರೂ ಗಂಡ ಮಗ ಬಳಿ ಇದ್ದಾರೆ ಎಂಬ ನೆಮ್ಮದಿ ಬದುಕಿಗೆ ಶಾಂತಿ ಚಿತ್ತ ಒದಗಿಸುತ್ತೆ. ಆದರೆ ಈಗ ಮಗನಿಂದ ದೂರವಾದ ನನಗೆ ಎಂದು ಹೇಳುತ್ತಿದ್ದಂತೆ ಲಕ್ಷ್ಮೀದೇವಿಯ ದುಃಖ ಇನ್ನೂ ಹೆಚ್ಚಾಗುತ್ತದೆ. ಆಗ ಹೆಂಡತಿಯ ಹತ್ತಿರ ಬಂದ ಕನಕಾಚಲ ಭಟ್ಟರು, ನಿನ್ನ ಅಂತರಾಳದ ಪುತ್ರ ವಾತ್ಸಲ್ಯ ನನಗೆ ತಿಳಿಯದೆ ಲಕ್ಷ್ಮಿ ಎಂದು ಹೇಳುತ್ತಾ, ಅವರಿಬ್ಬರಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳ ನಂತರ ಮಗ ಹುಟ್ಟಿದ್ದನ್ನು ನೆನಪಿಸಿಕೊಂಡು ಕನಕಾಚಲ ಭಟ್ಟರು ದುಃಖಿತರಾಗುತ್ತಾರೆ. ನಂತರ ತಮಗೆ ತಾವೇ ಸಮಾಧಾನ ತಂದುಕೊಂಡು, ಹೆತ್ತ ಮಗ ಜೊತೆಯಲ್ಲೇ ಇರಬೇಕೆಂದು ಬಯಸುತ್ತದೆ ಮಾತೃ ಹೃದಯ. ಆದರೆ ಕಳೆದು ಹೋಗುವ ಕಾಲದ ಎದುರು ನಾವು ಎಷ್ಟರವರು? ಇಂದು ಇಲ್ಲಿ, ನಾಳೆ ಇನ್ನೆಲ್ಲೋ. ನಮ್ಮದೆಂಬುದು ಏನೂ ಇಲ್ಲ ಲಕ್ಷ್ಮಿ. ಅನಾಥರಾಗಿದ್ದ ನಮಗೆ ಆಶ್ರಯ ನೀಡಿ ಉದ್ಧರಿಸಿದ್ದು ಶ್ರೀ ವಿಜಯೇಂದ್ರ ಗುರುಗಳು. ನಾವೀಗ ಅವರ ಅನುವರ್ತಿಗಳು. ಗುರುಗಳ ಆಶಯದಂತೆ ತಿಮ್ಮಣ್ಣನನ್ನು ಕುಂಭಕೋಣದಲ್ಲೇ ಬಿಟ್ಟು ಬರುವುದು ಅನಿವಾರ್ಯವಾಯಿತು. ಅಪರೋಕ್ಷ ಜ್ಞಾನಿಗಳಾದ ಶ್ರೀ ಗುರುಗಳು ಕಾರಣವಿಲ್ಲದೆ ತಿಮ್ಮಣ್ಣನನ್ನು ಮಠದಲ್ಲಿ ಉಳಿಸಿಕೊಂಡಿಲ್ಲ. ಇದೆಲ್ಲ ಎಷ್ಟು ದಿನ? ಇಲ್ಲಿನ ವಿದ್ಯಾಪೀಠದ ಬೆಳವಣಿಗೆಯ ನಂತರ ಗುರುಗಳ ಅಪ್ಪಣೆ ಪಡೆದು ತಿಮ್ಮಣ್ಣನನ್ನು ಇಲ್ಲಿಗೆ ಕರೆಸಿಕೊಂಡರಾಯಿತು. ಇಲ್ಲವೇ ಇಲ್ಲಿನ ಜವಾಬ್ದಾರಿಯನ್ನು ಬೇರೆಯವರಿಗೆ ವಹಿಸಿ ನಾವೇ ಕುಂಭಕೋಣಕ್ಕೆ ಹೋದರಾಯಿತು. ಇದೆಲ್ಲ ಕೆಲವು ದಿನಗಳಷ್ಟೇ ಎಂದು ಕನಕಾಚಲ ಭಟ್ಟರು ತಮ್ಮ ಒಡಲಾಳದಲ್ಲಿ ಮಗನ ನೆನಪಿನ ದುಃಖವಿದ್ದರೂ ಹೆಂಡತಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಾರೆ. ಆಗ ಲಕ್ಷ್ಮೀದೇವಿ, ನಿಮಗೆ ಮಗನ ನೆನಪು ಬರುವುದಿಲ್ಲವೇ? ತಿಮ್ಮಣ್ಣನ ನೋಡಬೇಕೆಂದೆನಿಸುವುದಿಲ್ಲವೇ ಎಂದು ಕೇಳುತ್ತಾಳೆ. ಹೆಂಡತಿಯ ಮಾತನ್ನು ಕೇಳಿ ಒಂದು ಕ್ಷಣ ಕನಕಾಚಲ ಭಟ್ಟರಿಗೆ ಏನು ಉತ್ತರಿಸಬೇಕೆಂದು ತೋಚದೆ ಮೌನವಾಗುತ್ತಾರೆ. ನಂತರ ಸುಧಾರಿಸಿಕೊಂಡು, ನಾನು ತಂದೆ, ಜನ್ಮದಾತ ಲಕ್ಷ್ಮಿ. ಮಕ್ಕಳನ್ನು ಮರೆಯಲು ಯಾವ ತಂದೆಗೆ ಸಾಧ್ಯ ಹೇಳು ಎಂದು ದುಃಖಿಸುತ್ತಾ ಕನಕಾಚಲ ಭಟ್ಟರು ಕುಂಭಕೋಣದಿಂದ ರಾಮಚಂದ್ರ ಆಚಾರ್ಯರ ಮನೆಗೆ ಬಂದ ಅತಿಥಿ ಹತ್ತಿರ ತಿಮ್ಮಣ್ಣನ ಬಗ್ಗೆ ಏನಾದರೂ ವಿಷಯ ತಿಳಿಯಬಹುದೆಂದು ಹೋದಾಗ ಅವರಿಗೂ ಕುಂಭಕೋಣದ ಮಠಕ್ಕೂ ಸಂಬಂಧವೇ ಇಲ್ಲ ಎಂಬ ವಿಷಯ ತಿಳಿದು ಬೇಸರದಿಂದ ಅಲ್ಲಿಂದ ಹಿಂದಿರುಗಿದ ವಿಚಾರವನ್ನು ಹೇಳುತ್ತಾರೆ. ಪತಿಯ ಮಾತನ್ನು ಕೇಳಿ ಅವರ ಅಂತರಾಳವನ್ನು ಅರಿತ ಲಕ್ಷ್ಮೀದೇವಿ ದುಃಖದಲ್ಲೇ ಮುಳುಗಿ ಹೋಗುತ್ತಾಳೆ. ಆಗ ಕನಕಾಚಲ ಭಟ್ಟರೆ ಮಾತು ಮುಂದುವರಿಸುತ್ತಾ, ನಮ್ಮ ಎಲ್ಲಾ ಆಸೆ ಬಯಕೆಗಳು ಈಡೇರಬೇಕೆಂದಿಲ್ಲ ಲಕ್ಷ್ಮಿ. ಗುರುಗಳು ಹೇಳುತ್ತಿದ್ದ ಹಿತವಚನಗಳನ್ನು ಆಗಾಗ ನೆನಪಿಸಿಕೊ. ಕಷ್ಟಗಳನ್ನು ಯಾರೂ ಬೇಡಿ ತಂದುಕೊಳ್ಳುವುದಿಲ್ಲ ಲಕ್ಷ್ಮಿ. ಬಂದು ಕಾಡುವ ಕಷ್ಟಗಳನ್ನು ಎದುರಿಸಬೇಕಾಗಿದ್ದು ನಮ್ಮ ಕರ್ಮ. ಇಂದು ದೇವರು ನಮಗೆ ಕಷ್ಟ ಕೊಟ್ಟರೂ ನಾಳೆ ನಮಗೆ ಸುಖದ ದಿನಗಳನ್ನು ಕೊಟ್ಟೇ ಕೊಡುತ್ತಾನೆ ಲಕ್ಷ್ಮಿ ಎಂದು ತಮ್ಮ ದುಃಖವನ್ನು ನುಂಗಿಕೊಂಡು ಕನಕಾಚಲ ಭಟ್ಟರು ಪತ್ನಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಾರೆ. ಪತಿಯ ಮಾತನ್ನು ಕೇಳಿ ಲಕ್ಷ್ಮೀದೇವಿ ಹಾಗೆ ಕನಕಾಚಲ ಭಟ್ಟರ ಭುಜಕ್ಕೆ ಒರಗಿ ತಮ್ಮ ದುಃಖವನ್ನು ಹೊರಹಾಕುತ್ತಾಳೆ. ಯುವರಾಜರ ಹತ್ತಿರ ಬಂದ ಮಂತ್ರಿಗಳು ರಾಜಸಭೆಯಲ್ಲಿ ಉತ್ತರಾದಿ ವಿದ್ವಾಂಸರಿಗೆ ನೀವು ವಾಯಿದೆ ಕೊಟ್ಟಿದ್ದು ಸರಿಯಲ್ಲ. ನಮ್ಮಲ್ಲಿ ಅವರೊಂದಿಗೆ ಸ್ಪರ್ಧೆ ಮಾಡಲು ಯಾರೂ ಉತ್ತರಾದಿ ಸಂಗೀತಗಾರರು ಇಲ್ಲ ಎಂದು ಹೇಳುತ್ತಾರೆ. ಆಗ ಯುವರಾಜರು, ಚಿಂತಿಸಬೇಡಿ ಮಂತ್ರಿಗಳೇ, ಭಗವಂತನಿದ್ದಾನೆ. ನಾವು ಕಷ್ಟ ಬಂತೆಂದು ಇದ್ದಲ್ಲಿಯೇ ನೆನೆದರೂ ನಮ್ಮನ್ನು ಕಾಪಾಡಲು ಕುಂಭಕೋಣ ಮಠದಲ್ಲಿ ಸುರೇಂದ್ರ ಗುರುಗಳು ಮತ್ತು ವಿಜಯೇಂದ್ರ ಗುರುಗಳು ಇದ್ದಾರೆ.
ಕರುಣಾಮೂರ್ತಿಗಳವರು. ರಾಜಸಭೆಯಲ್ಲಿ ನನ್ನ ನಾಲಿಗೆಯಲ್ಲಿ ಕುಳಿತು ಉತ್ತರಾದಿ ವಿದ್ವಾಂಸರಿಗೆ ವಾಯಿದೆಯನ್ನು ನೀಡಿದ್ದು ಅವರೇ ಎಂದು ಯುವರಾಜರು ಹೇಳುತ್ತಿದ್ದಂತೆ ಅವರ ಮಾತು ಏನೆಂದು ಅರ್ಥವಾಗದೆ ಮಂತ್ರಿಗಳು ನಿಮ್ಮ ಮಾತಿನ ಅರ್ಥ ಎಂದು ಯುವರಾಜರನ್ನು ಕೇಳುತ್ತಾರೆ. ಆಗ ಯುವರಾಜರು ಗಂಭೀರವಾಗಿ ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಕುಂಭಕೋಣಕ್ಕೆ ಹೊರಡುತ್ತೇವೆ, ಸಕಲ ಸಿದ್ಧತೆಗಳನ್ನು ಮಾಡಿ ಎಂದು ಮಂತ್ರಿಗಳಿಗೆ ಆಜ್ಞಾಪಿಸುತ್ತಾರೆ. ಆಗ ಮಂತ್ರಿಗಳು ಯುವರಾಜರ ಮಾತಿಗೆ ತಲೆಬಾಗುತ್ತಾರೆ. ಇಲ್ಲಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ತಂದೆಯವರಾದ ತಿಮ್ಮಣ್ಣನವರಿಂದ ಆಗಬೇಕಾದ ಒಂದು ಮಹತ್ ಕಾರ್ಯದ ಆರಂಭದ ಮುನ್ಸೂಚನೆಗೆ ನಾಂದಿಯಾಗುತ್ತದೆ. पूज्याय राघवेन्द्राय सत्यधर्मरताय च ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.